ಅಂದರೆ ಅವರು ಡಿಗ್ರಿಯಿಂದ ಸ್ಟಾರ್ಟಿಂಗ್ ಡಿಗ್ರಿ ಇದ್ದಿಲ್ಲ ಸರ್. ಫಸ್ಟ್ ಡಿಗ್ರಿಗೆ ಅವ್ರು ಲವ್ ಮಾಡ್ತಿದ್ರು ಸರ್. ಇಬ್ಬರು ಲವ್ ಮಾಡ್ತಿದ್ರು. ಇನ್ಸ್ಟಾಯಿಂದ ಪರಿಚಯ, ಆಮೇಲೆ ಮೆಸೇಜ್ ಲವ್ ಮಾಡ್ತಿದ್ರು. ಹುಡುಗ ಹಾಗೆ ಒಂದಿಷ್ಟು ದಿನ ಆದಮೇಲೆ ಮನೆಯೊಳಗೆ ಗೊತ್ತಾಯ್ತು. ನಮ್ಮ ಅವ್ವಾರು ಹೋದ್ರು ಮನೆಗೆ. ಈ ಥರ ಆತತಿ, ಈ ಥರ ಮಾಡತ್ತಾರೆ, ನಿಮ್ಮ ಹುಡುಗಿನೂ ನೀವು ಹದ್ಬಸ್ನ ಇಟ್ಕೊರಿ, ನಮ್ಮ ಹುಡುಗನ ನಾವು ಇಟ್ಕೋತೀವಿ ಅಂತೇಳಿ. ಸೊ ಫಸ್ಟ್ ಸಾರಿನ ಗೊತ್ತಾದ್ಮೇಲೆ ನಮ್ಮ ಹಳೆಯ ನಾವು ಧಾರವಾಡ ಕಳ್ಸೀವಿ. ನಿನ್ನ ಬೇಡ ಇಲ್ಲಿ ಬಿಟ್ಬಿಡು, ಅವೆಲ್ಲ ಬಿಟ್ಟು ನಿನ್ನ ಧಾರವಾಡಕ್ಕೆ ಹೋಗಂದು ಧಾರವಾಡ ಕಳ್ಸಿದ್ವಿ. ಎಲ್ಲ ಇದು ಮಾಡಿದ್ವಿ. ಆಮೇಲೆ ಲಾಸ್ಟಿಗೆ ಇವರು ಆ ಹುಡುಗಿ ಒಂದಿಷ್ಟು ದಿನ ಬಿಟ್ಟು ಆಮೇಲೆ ಮತ್ತೊಳಗೆ ಸೀದಾ ಹಾಸ್ಟೆಲ್ಗೆ ಹೋದ. ಇಲ್ಲ ನಿನ್ನೆ ನಾ ಮದುವೆ ಆದ ನಿನ್ನೆ ಆಗ್ತೇನೆ, ಇಲ್ಲ ಅಂದು ಆಟ ಹಿಡ್ಕೊಂಡು ಕೂದಲು. ಇಲ್ಲ ನಾನು ಇಲ್ಲ ಸಾಯ್ತೀನಿ ಅಂತ, ಲೆಟ್ರ್ ಬರ್ತೀನಿ ಹಂಗೆ ಅಂತ ಹೇಳಿಲ್ಲ. ಸೊ ಆದಮೇಲೆ ಸೀದಾ ನಮ್ಮ ಮಳೆ ಕಾಲ್ ಮಾಡಿದ. ಅದಕ್ಕೆ ನಮ್ಮ ಮಾವಾರಿಗೆ ಕಾಲ್ ಮಾಡಿ ಏನಂದ್ರೆ, ಇಲ್ಲ ಅಪ್ಪಾಜಿ ಈ ಥರ ಆತತಿ, ಈ ಥರ ಮಾಡತ್ತಾಳಕ್ಕೆ ಅಂದು. ಸರಿ ಬಿಟ್ಬಿಡ, ಅವ್ರ ವಿಚಾರ ನಾನು ಮನ್ಯಾಗೇನು ಮಾತಾಡಿ ನಾನು ಬುದ್ಧಿ ಹೇಳ್ತೇನೆ ಅಂತ ಹೇಳಿ ನಮ್ಮ ಅವ್ರು ಕಳಿಸಿದ್ರು. ಮತ್ತು 2 ದಿನ ಬಿಟ್ಟಿದ್ದಾಳೆ. 2 ದಿನ ಬಿಟ್ಟು ಮತ್ತು ಹಾಸ್ಟೆಲ್ಗೆ ಹೋಗಿದ್ದಾಳೆ. ನಮ್ಮ ಮಳೆಯ ಕಡೆ ಹೋಗಿದ್ದಾಳೆ. ಇಲ್ಲ ನಾನು ಈ ಸಲ ನೋಟ್ ಬಿಡ್ತೀನಿ, ನೀ ಏನು ರ್ಯಾಕ್ ಮಾಡ್ಕೊ ಅಂತೇಳಿ. ಸೊ ನಮ್ಮ ಮಳ್ಯಾಗ ಮತ್ತು ಇನ್ನೂ ಏನು ತೋಚಿದೆ, ಮುಂದೇನು ತೋಚಿದೆ, ಅವರಿಬ್ಬರು ಓಡೋಗಿದ್ದಾರೆ ಸರ್. ಮನ್ಯಾಗ ಯಾರಿಗೆ ಹೇಳಿಲ್ಲ, ಏನು ಕೇಳಿಲ್ಲ. ಸೊ ಓಡೋಗಿದ್ದಾರೆ. ಮನ್ಯಾಗೂ ಎಲ್ಲ ಫೋನ್ ಸ್ಟಾಪ್ ಮಾಡ್ಕೊಂಡು ಓಡೋಗಿದ್ದಾರೆ. ಸೀದಾ ಹಾವೇರಿಗೆ ಹೋಗಿದ್ದಾರೆ. ಹಾವೇರಿಯಿಂದ ಅಲ್ಲಿ ಯಾವುದೋ ಒಂದು ಗುಡಿ ಒಳಗೆ ಮದುವೆ ಆಗಿದ್ದಾರೆ. ಮದುವೆಯಾಗಿ ಆಮೇಲೆ ಒಂದಿಷ್ಟು ದಿನ ಆದಮೇಲೆ ಗೊತ್ತಾಯ್ತು, ಇಲ್ಲ ಹಾವೇರಿ ಒಳಗೆ ಅದಾರ ಅಂತೇಳಿ. ಹಾವೇರಿ ಒಳಗೆ ಅಂತ ಗೊತ್ತಾದ್ಮೇಲೆ ಒಂದು ಕಡೆ ಏನೋ ಕೆಲಸ ಮಾಡ್ಕೊತ ಅಲ್ಲೇ 3 ತಿಂಗಳಿದ್ದಾರೆ ಸರ್. ಅವರು ಆರಾಮಿದ್ದಾರೆ, ಚಲೋ ಇದ್ದಾರೆ. ಆಮೇಲೆ ಸರಿ ಆಯ್ತು, ನಮಗೂ ಗೊತ್ತಾಯ್ತಲ್ಲ, ಆಯ್ತು ಬಿಡಪ್ಪ ಮತ್ತೆ ಯಾಕೆ ಅಂತ ಸುಮ್ಮನೆ ಇದ್ವಿ. ಮನೆ ಕರ್ಕೊಂಬರ್ಕೊಂಡ್ರು ಒಪ್ಪೇ ಇಲ್ಲ, ವಿರುದ್ಧವಾಗಿ ಹೋಗಿದ್ರು. ಸೊ ಇವ್ರು ಈ ಕಡೆಯಿಂದ ಬೆದರಿಕೆ ಬರಾಕ್ತಾವೆ. ಇಲ್ಲ ಅವ್ರನ್ನ ಬಿಡಲ್ಲ, ನಾನು ಅವ್ರನ್ನಿಬ್ಬರನ್ನೂ ಕೊಲ್ತಾನೆ, ಅವ್ರನ್ನ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ, ಈ ಥರ ಬೆದರಿಕೆ ಹುಡುಗಿ ಮನೆ ಕಡೆಯಿಂದ, ಪ್ರಕಾಶ್ ಗೌಡ್ರದಲ್ಲ ಅವ್ರ ಕಡೆಯಿಂದ, ಅವರಪ್ಪ ಏನು ಈ ಥರ ಮಾಡ್ತೀನೋ ಹಂಗೆ ಹಿಂಗೆ ಅಂತ ಬೆದರಿಕೆ ಹಾಕಾಕ್ತಾರೆ. ಇಲ್ಲ ಆಗಿದೆ ತಪ್ಪಂಕೆ ಆಗಿದೆ. ಸೊ ಇವಾಗ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋಣ, ಅವ್ರ ಪಾಡಿಗೆ ಅವ್ರು ಚಲೋ ಇರಲಿ ಅಂತೇಳಿ ನಮ್ಮ ಅವ್ರು ಡಿಸೈಡ್ ಮಾಡಿ ಏನು ಮಾಡಿದರು, ರಿಜಿಸ್ಟ್ರ್ ಮ್ಯಾರೇಜ್ ಮಾಡಿ ಅವರು ಏನು ಕಾನೂನು ಪ್ರಕಾರ ಏನು ಮಾಡಬೇಕಲ್ಲ ಅದನ್ನು ಮಾಡ್ಕೊಂಡು ಊರಿಗೆ ಕರ್ಕೊಂಡ್ಬಂದರು. ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು ಊರಿಗೆ ಬಂದು. ಹಿಂದಕ್ಕಂತ ಏನು ಅಟ್ಯಾಕ್ ಆಗಿಲ್ಲ ಸರ. ಹಿಂದಕ್ಕೆ ಬರೀ ಬೆದರಿಕೆಗಳು ಬರ್ತಿದ್ವು. ನೀನು ಸಿಗಿನಿ ಒಬ್ಬನ, ಅಥವಾ ನಿಮ್ಮ ಇಡೀ ಮನೇನ ಸುಡ್ತೀವಿ ನಾವು, ಈ ಥರ ಬೆದರಿಕೆಗಳು ಬರ್ತಿದ್ವು. ಸಾಕಷ್ಟು ನಾವು ಇಷ್ಟೆಲ್ಲ ನಾವು FIR ಮಾಡಿದ್ದೀವಿ, ಎಷ್ಟೆಲ್ಲ ಮಾಡಿದ್ದೀವಿ, ಏನು ಮಾಡ್ತೈತಿ, ಏನು ಮಾಡ್ಬೋದು ಇವರು. ಸೊ ನಾವು ಒಂದು ಧೈರ್ಯ, ಸಮಾಜ ಮೇಲೆ ಧೈರ್ಯ ಇಟ್ಕೊಂಡು, ಪೊಲೀಸರ ಮೇಲೆ ಧೈರ್ಯ ಇಟ್ಕೊಂಡು ನಾವು ಇದ್ವಿ. ಅವರು ಒಂದಿಷ್ಟು ಜನ ಸೈಲೆಂಟಾಗೇ ಇದ್ರಿ, ಏನು ಮಾಡಿದಿಲ್ಲ. 8 ತಿಂಗಳು ಸರ್, 8 ತಿಂಗಳು. ಇವಾಗ ಹುಡುಗಿ ಗರ್ಭಿಣಿ ಸರ್, 7 ತಿಂಗಳು ಗರ್ಭಿಣಿ ಹುಡುಗಿ. ಒಂದು ಇದನ್ನು ನೋಡಿಲ್ಲ ಸರ್ ಪಾಪ, ಆ ಥರ ಹೊಡೆದಿದ್ದಾರೆ. ಇವತ್ತು ಅವರು ನಮ್ಮ ಅವಾಗ ಹುಬ್ಳಿ ಒಳಗೆ ಎಕ್ಸಿಡೆಂಟ್ ಮಾಡಿದ್ರು ಸರ್. ನಮ್ಮ ಹಳೆಯ ಮತ್ತು ಇನ್ನೊಬ್ಬ ನಮ್ಮ ಅಣ್ಣ ಆದ್ರಲ್ಲ, ಅವರು ಹುಬ್ಳಿಯಾಗ ಬಂದಿದ್ದಾರೆ. ಮನೆ ಒಳಗೆ ಯಾರೂ ಇಲ್ಲ, ಹೆಣ್ಮಕ್ಳು ಅಷ್ಟೇ. ಹೆಣ್ಮಕ್ಳು ಬಿಟ್ಟು ಯಾರೂ ಇಲ್ಲ. ನಮ್ಮ ಸೊಸಿ, ನಮ್ಮ ಈ ತಂಗಿ, ಮತ್ತೊಳ್ಳೆ ನಮ್ಮ ಸಣ್ಣ ಪಾಪು 7 ವರ್ಷದ ಪಾಪು. ಆ ಪಾಪು 3 ಜನ ಆದ್ರಲ್ಲ, ಇವರೊಬ್ಬರನ್ನ ಕಳಿಸಿದ್ದಾರೆ ಸರ್. ಇಲ್ಲ ನೀನು ನೋಡ್ಕೊಂಬರೋ, ಮನೆಯೊಳಗೆ ಯಾರು ಇದ್ದಾರೆ ನೋಡ್ಕೊಂಬರೋ ಅಂತ. ನೋಡ್ಕೊಂಬರಕ್ಕೆ ಅವ್ನು ಬಂದಿದ್ದಾನೆ. ಬಂದು ನೋಡ್ಕೊಂಡು ಹೋಗಿದ್ದಾನೆ. ಸೈಲೆಂಟ್ ನೋಡ್ಕೊಂಡು ಏಕಾಏಕಿ ಒಮ್ಮೆ ಮನೆಯೊಳಗೆ ಯಾರಿಲ್ಲ ನೋಡಿ ಏಕಾಏಕಿ ಬಂದಿದ್ದಾರೆ. ಬಂದು ಕೊಡ್ಲಿ, ಕುಡ್ಗೋಲು, ತಲ್ವಾರು ಏನು ಸಿಗ್ತದೆ ಅಂತಂದು ತಲೆಗೆ ಹೊಡೆದಾರೆ. ತಲೆಗೆ ಹೊಡೆದ ಅದನ್ನು ಅಲ್ಲೇ ಇವ್ರು ಮಾಡಿದ್ದ 5 ಗಂಟೆ 5:15 ಹಿಂಗೆ 5 ಗಂಟೆ ಆಗಿರ್ಬೇಕು. ನಂಗೆ 5:15 ಕಾಲ್ ಬಂತು, ಇಲ್ಲ ಈ ಥರ ಆಗೈತೆ ಅಂತೇಳಿ. ನಾನು ಧಾರವಾಡದಿಂದ ಹಂಗೆ ಸ್ಪೀಡ್ ಬಂದೆ. ನಾನು ಹುಡುಗಿ ಕಡೆ ಅವ್ರ ಅಪ್ಪ ಮತ್ತು ಅವ್ರು ಯಾರೋ ಇನ್ನೊಬ್ರು ಅರುಣ್ ಗೌಡ ಅಂತ, ಮತ್ತು ಇನ್ನೊಬ್ರು ಯಾರೋ ಗುಷಿತ್ ಗೌಡನ ಯಾರೋ ಹೇಳಿದ್ರು ಸರ್. ಟೋಟಲ್ 3 ಜನ ಹೆಸರು ನಂಗೆ ಗೊತ್ತೈತಿ. ಉಳ್ಕಾದ್ರೆ ಸಪೋರ್ಟಿವ್ ಭಾಳ ಅದಾರ. ಕಂಡೀಷನ್ ಸರ್, ಆಲ್ರೆಡಿ ಹುಡುಗಿ ಡೆತ್. ಇನ್ನೊಂದಿಷ್ಟು ಕಂಡೀಷನ್ ಸೀರಿಯಸ್ ಆಗಿದಾವೆ ಸರ್. ಟೋಟಲ್ 7 ಜನ ಸರ್. ಟೋಟಲ್ 7 ಜನ. ನಮ್ಮ ಮಾವ, ನಮ್ಮ ಅಕ್ಕ, ನಮ್ಮ ಇಬ್ಬರು ಸೊಸ್ತ್ಯಾರ, ಮತ್ತು ನಮ್ಮ ದೊಡ್ಡ ಮಾವ, ನಮ್ಮ ಇನ್ನೊಬ್ಬ ಅಣ್ಣ, ಇನ್ನೊಬ್ಬರು ನಮ್ಮ ಸಿಸ್ಟರ್. ಟೋಟಲ್ 7 ಜನ ಸರ್. ಏನಾಗ್ಬೇಕಂದ್ರೆ ಈಗ ಅವ್ರು ಕಾಸ್ಟ್ ವೈಸ್ ಮಾಡಿದಾರಲ್ಲ, ಯಾಕೆ ಅಂದರೆ ಅವರು ಡಿಗ್ರಿಯಿಂದ ಸ್ಟಾರ್ಟಿಂಗ್ ಡಿಗ್ರಿ ಇದ್ದಿಲ್ಲ ಸರ್. ಫಸ್ಟ್ ಡಿಗ್ರಿಗೆ ಅವ್ರು ಲವ್ ಮಾಡ್ತಿದ್ರು ಸರ್. ಇಬ್ಬರು ಲವ್ ಮಾಡ್ತಿದ್ರು. ಇನ್ಸ್ಟಾಯಿಂದ ಪರಿಚಯ, ಆಮೇಲೆ ಮೆಸೇಜ್ ಲವ್ ಮಾಡ್ತಿದ್ರು. ಹುಡುಗ ಹಾಗೆ ಒಂದಿಷ್ಟು ದಿನ ಆದಮೇಲೆ ಮನೆಯೊಳಗೆ ಗೊತ್ತಾದ್ಮೇಲೆ ನಮ್ಮ ಅವ್ವಾರು ಹೋದ್ರು ಮನೆಗೆ. ಈ ಥರ ಆತತಿ, ಈ ಥರ ಮಾಡತ್ತಾರೆ, ನಿಮ್ಮ ಹುಡುಗಿನೂ ನೀವು ಹದ್ಬಸ್ನ ಇಟ್ಕೊರಿ, ನಮ್ಮ ಹುಡುಗನ ನಾವು ಇಟ್ಕೋತೀವಿ ಅಂತೇಳಿ. ಸೊ ಫಸ್ಟ್ ಸಾರಿನ ಗೊತ್ತಾದ್ಮೇಲೆ ನಮ್ಮ ಹಳೆಯ ನಾವು ಧಾರವಾಡ ಕಳ್ಸೀವಿ. ನಿನ್ನ ಬೇಡ ಇಲ್ಲಿ
ಬಿಟ್ಬಿಡ ಅವೆಲ್ಲ ಬಿಟ್ಟು ನಿನ್ನೆ ಧಾರವಾಡಕ್ಕೆ ಹೋಗಂದೆ. ಧಾರವಾಡ ಕಳಿಸಿದ್ವಿ, ಎಲ್ಲ ಇದು ಮಾಡಿದ್ವಿ. ಆಮೇಲೆ ಲಾಸ್ಟಿಗೆ ಇವರು ಆ ಹುಡುಗಿ ಒಂದಿಷ್ಟು ದಿನ ಬಿಟ್ಟು ಆಮೇಲೆ ಮತ್ತೊಳ್ಳಿ ಸೀದಾ ಹಾಸ್ಟೆಲ್ಗೆ ಹೋದ. ಇಲ್ಲ ನಿನ್ನೆ ನಾ ಮದುವೆ ಆದ ನಿನ್ನೆ ಆಗ್ತೇನೆ, ಇಲ್ಲ ಅಂದು ಆಟ ಹಿಡ್ಕೊಂಡು ಕುಂದ್ಲು. ಇಲ್ಲ ನಾನು ಇಲ್ಲ ಸಾಯ್ತೀನಿ ಅಂತ, ಲೆಟ್ರ್ ಬರ್ತೀನಿ ಹಂಗೆ ಅಂತ ಹೇಳಿಲ್ಲ. ಸೊ ಆದಮೇಲೆ ಸೀದಾ ನಮ್ಮ ಮಳ್ಯಾಗ ಕಾಲ್ ಮಾಡಿದ. ಅದಕ್ಕೆ ನಮ್ಮ ಮಾವಾರಿಗೆ ಕಾಲ್ ಮಾಡಿ ಏನಂದ್ರೆ, ಇಲ್ಲ ಅಪ್ಪಾಜಿ ಈ ಥರ ಆತತಿ, ಈ ಥರ ಮಾಡತ್ತಾಳ ಆಕೆ ಅಂದು. ಸರಿ ಬಿಟ್ಬಿಡ, ಅವ್ರ ವಿಚಾರ ನಾನು ಮನ್ಯಾಗೇನು ಮಾತಾಡಿ ನಾನು ಬುದ್ಧಿ ಹೇಳ್ತೇನೆ ಅಂತ ಹೇಳಿ ನಮ್ಮ ಅವ್ರು ಕಳಿಸಿದ್ರು. ಮತ್ತು 2 ದಿನ ಬಿಟ್ಟಿದ್ದಾಳೆ. 2 ದಿನ ಬಿಟ್ಟು ಮತ್ತು ಹಾಸ್ಟೆಲ್ಗೆ ಹೋಗಿದ್ದಾಳೆ. ನಮ್ಮ ಮಳ್ಯಾನ ಕಡೆ ಹೋಗಿದ್ದಾರೆ. ಇಲ್ಲ ನಾನು ಈ ಸಲ ನೋಟ್ ಬರ್ದ ಬಿಡ್ತೀನಿ, ನೀ ಏನು ರ್ಯಾಕ್ ಮಾಡ್ಕೊ ಅಂತೇಳಿ. ಸೊ ನಮ್ಮ ಮಳ್ಯಾಗ ಮತ್ತು ಇನ್ನೂ ಏನು ತೋಚಿದೆ, ಮುಂದೇನು ತೋಚಿದೆ, ಅವರಿಬ್ಬರು ಓಡೋಗಿದ್ದಾರೆ ಸರ್. ಮನ್ಯಾಗ ಯಾರಿಗೆ ಹೇಳಿಲ್ಲ, ಏನು ಕೇಳಿಲ್ಲ. ಸೊ ಓಡೋಗಿದ್ದಾರೆ. ಮನ್ಯಾಗೂ ಎಲ್ಲ ಫೋನ್ ಸ್ಟಾಪ್ ಮಾಡ್ಕೊಂಡು ಓಡೋಗಿದ್ದಾರೆ. ಸೀದಾ ಹಾವೇರಿಗೆ ಹೋಗಿದ್ದಾರೆ. ಹಾವೇರಿಯಿಂದ ಅಲ್ಲಿ ಯಾವುದೋ ಒಂದು ಗುಡಿ ಒಳಗೆ ಮದುವೆ ಆಗಿದ್ದಾರೆ. ಮದುವೆಯಾಗಿ ಆಮೇಲೆ ಒಂದಿಷ್ಟು ದಿನ ಆದಮೇಲೆ ಗೊತ್ತಾಯ್ತು, ಇಲ್ಲ ಹಾವೇರಿ ಒಳಗೆ ಅದಾರ ಅಂತೇಳಿ. ಹಾವೇರಿ ಒಳಗೆ ಅಂತ ಗೊತ್ತಾದ್ಮೇಲೆ ಒಂದು ಕಡೆ ಏನೋ ಕೆಲಸ ಮಾಡ್ಕೊತ ಅಲ್ಲೇ 3 ತಿಂಗಳಿದ್ದಾರೆ ಸರ್. ಅವರು ಆರಾಮಿದ್ದಾರೆ, ಚಲೋ ಇದ್ದಾರೆ. ಆಮೇಲೆ ಸರಿ ಆಯ್ತು, ನಮಗೆ ಗೊತ್ತಾಯ್ತಲ್ಲ, ಆಯ್ತು ಬಿಡಪ್ಪ ಮತ್ತು ಯಾಕೆ ಅಂತ ಸುಮ್ಮನೆ ಇದ್ವಿ. ಮನೆ ಕರ್ಕೊಂಬರ್ಕೊಂಡ್ರು ಒಪ್ಪೇ ಇಲ್ಲ, ವಿರುದ್ಧವಾಗಿ ಹೋಗಿದ್ರು. ಸೊ ಇವ್ರು ಈ ಕಡೆಯಿಂದ ಬೆದರಿಕೆ ಬರಾಕ್ತಾವೆ. ಇಲ್ಲ ಅವ್ರನ್ನ ಬಿಡಲ್ಲ, ನಾನು ಅವ್ರನ್ನಿಬ್ಬರನ್ನೂ ಕೊಂದಕೊಳ್ತಾನೆ, ಅವ್ರನ್ನ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ, ಈ ಥರ ಬೆದರಿಕೆ ಹುಡುಗಿ ಮನೆ ಕಡೆಯಿಂದ, ಪ್ರಕಾಶ್ ಗೌಡ್ರದಲ್ಲ ಅವ್ರ ಕಡೆಯಿಂದ, ಅವರಪ್ಪ ಏನು ಈ ಥರ ಮಾಡ್ತೀನೋ ಹಂಗೆ ಹಿಂಗೆ ಅಂತ ಬೆದರಿಕೆ ಹಾಕಾಕ್ತಾರೆ. ಇಲ್ಲ ಆಗಿದೆ ತಪ್ಪಂಕೆ ಆಗಿದೆ. ಸೊ ಇವಾಗ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋಣ, ಅವ್ರ ಪಾಡಿಗೆ ಅವ್ರು ಚಲೋ ಇರಲಿ ಅಂತೇಳಿ ನಮ್ಮ ಅವ್ರು ಡಿಸೈಡ್ ಮಾಡಿ ಏನು ಮಾಡಿದರು, ರಿಜಿಸ್ಟ್ರ್ ಮ್ಯಾರೇಜ್ ಮಾಡಿ ಅವರು ಏನು ಕಾನೂನು ಪ್ರಕಾರ ಏನು ಮಾಡಬೇಕಲ್ಲ ಅದನ್ನು ಮಾಡ್ಕೊಂಡು ಊರಿಗೆ ಕರ್ಕೊಂಬಂದರು. ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು ಊರಿಗೆ ಬಂದು. ಹಿಂದಕ್ಕಂತ ಏನು ಅಟ್ಯಾಕ್ ಆಗಿಲ್ಲ ಸರ. ಹಿಂದಕ್ಕೆ ಬರೀ ಬೆದರಿಕೆಗಳು ಬರ್ತಿದ್ವು, ನೀನು ಸಿಗಿನಿ ಒಬ್ಬನ, ಅಥವಾ ನಿಮ್ಮ ಇಡೀ ಮನೇನ ಸುಡ್ತೀವಿ ನಾವು, ಈ ಥರ ಬೆದರಿಕೆಗಳು ಬರ್ತಿದ್ವು. ಸಾಕಷ್ಟು ನಾವು ಇಷ್ಟೆಲ್ಲ ನಾವು FIR ಮಾಡಿದ್ದೀವಿ, ಎಷ್ಟೆಲ್ಲ ಮಾಡಿದ್ದೀವಿ, ಏನು ಮಾಡ್ತೈತಿ, ಏನು ಮಾಡ್ಬೋದು ಇವರು. ಸೊ ನಾವು ಒಂದು ಧೈರ್ಯ, ಸಮಾಜ ಮೇಲೆ ಧೈರ್ಯ ಇಟ್ಕೊಂಡು, ಪೊಲೀಸರ ಮೇಲೆ ಧೈರ್ಯ ಇಟ್ಕೊಂಡು ನಾವು ಇದ್ವಿ. ಅವರು ಒಂದಿಷ್ಟು ಜನ ಸೈಲೆಂಟಾಗೇ ಇದ್ರಿ, ಏನು ಮಾಡಿದ್ದಿಲ್ಲ. 8 ತಿಂಗಳು ಸರ್, 8 ತಿಂಗಳು. ಇವಾಗ ಹುಡುಗಿ ಗರ್ಭಿಣಿ ಸರ್, 7 ತಿಂಗಳು ಗರ್ಭಿಣಿ ಹುಡುಗಿ. ಒಂದು ಇದನ್ನು ನೋಡಿಲ್ಲ ಸರ್ ಪಾಪ, ಆ ಥರ ಹೊಡೆದಿದ್ದಾರೆ. ಇವತ್ತು ಅವರು ನಮ್ಮ ಅವಾಗ ಹುಬ್ಳಿ ಒಳಗೆ ಎಕ್ಸ್ಚೇಂಜ್ ಮಾಡಿದ್ರು ಸರ್. ನಮ್ಮ ಹಳೆಯ ಮತ್ತು ಇನ್ನೊಬ್ಬ ನಮ್ಮ ಅಣ್ಣ ಅದಾರಲ್ಲ, ಅವರು ಹುಬ್ಳಿಯಾಗ ಬಂದಿದ್ದಾರೆ. ಮನೆ ಒಳಗೆ ಯಾರೂ ಇಲ್ಲ, ಹೆಣ್ಮಕ್ಳು ಅಷ್ಟೇ. ಹೆಣ್ಮಕ್ಳು ಬಿಟ್ಟು ಯಾರೂ ಇಲ್ಲ. ನಮ್ಮ ಸೊಸಿ, ನಮ್ಮ ಈ ತಂಗಿ, ಮತ್ತೊಳ್ಳೆ ನಮ್ಮ ಸಣ್ಣ ಪಾಪು 7 ವರ್ಷದ ಪಾಪು. ಆ ಪಾಪು 3 ಜನ ಆದ್ರಲ್ಲ, ಇವರೊಬ್ಬರನ್ನ ಕಳಿಸಿದ್ದಾರೆ ಸರ್. ಇಲ್ಲ ನೀನು ನೋಡ್ಕೊಂಬರೋ, ಮನೆಯೊಳಗೆ ಯಾರು ಇದ್ದಾರೆ ನೋಡ್ಕೊಂಬರೋ ಅಂತ. ನೋಡ್ಕೊಂಬರಕ್ಕೆ ಅವ್ನು ಬಂದಿದ್ದಾನೆ. ಬಂದು ನೋಡ್ಕೊಂಡು ಹೋಗಿದ್ದಾನೆ, ಸೈಲೆಂಟ್ ನೋಡ್ಕೊಂಡು. ಏಕಾಏಕಿ ಒಮ್ಮೆ ಮನೆಯೊಳಗೆ ಯಾರಿಲ್ಲ ನೋಡಿ ಏಕಾಏಕಿ ಬಂದಿದ್ದಾರೆ. ಬಂದು ಕೊಡ್ಲಿ, ಕುಡ್ಗೋಲು, ತಲ್ವಾರು ಏನು ಸಿಗ್ತದೆ ಅಂತಂದು ತಲೆ ಹೊಡೆದ. ಅದನ್ನು ಅಲ್ಲೇ ಇವ್ರು ಮಾಡಿದ್ದ 5 ಗಂಟೆ 5:15 ಹಿಂಗೆ 5 ಗಂಟೆ ಇರ್ಬೇಕು. ನಂಗೆ 5:15 ಕಾಲ್ ಮಾಡಿ, ಇಲ್ಲ ಈ ಥರ ಆಗೈತೆ ಅಂತೇಳಿ. ನಾನು ಧಾರವಾಡದಿಂದ ಹಂಗೆ ಸ್ಪೀಡ್ ಬಂದೆ. ನಾನು ಹುಡುಗಿ ಕಡೆ ಅವ್ರ ಅಪ್ಪ ಮತ್ತು ಅವ್ರು ಯಾರೋ ಇನ್ನೊಬ್ರು ಅರುಣ್ ಗೌಡ ಅಂತ, ಮತ್ತು ಇನ್ನೊಬ್ರು ಯಾರೋ ಗುಳ್ಸಿದ ಗೌಡನೇ ಯಾರೋ ಹೇಳಿದ್ರು ಸರ್. ಟೋಟಲ್ 3 ಜನ ಹೆಸರು ನಂಗೆ ಗೊತ್ತೈತಿ. ಉಳ್ಕಾದವ್ರು ಸಪೋರ್ಟಿವ್ ಭಾಳ ಅದಾರ. ಕಂಡೀಷನ್ ಸರ್, ಆಲ್ರೆಡಿ ಹುಡುಗಿ ಡೆತ್. ಇನ್ನೊಂದಿಷ್ಟು ಕಂಡೀಷನ್ ಸೀರಿಯಸ್ ಆಗಿದಾವೆ ಸರ್. ಟೋಟಲ್ 7 ಜನ ಸರ್. ಟೋಟಲ್ 7 ಜನ. ನಮ್ಮ ಮಾವ, ನಮ್ಮ ಅಕ್ಕ, ನಮ್ಮ 2 ಸೊಸ್ತ್ಯಾರ, ಮತ್ತು ನಮ್ಮ ದೊಡ್ಡ ಮಾವ, ನಮ್ಮ ಇನ್ನೊಬ್ಬ ಅಣ್ಣ, ಇನ್ನೊಬ್ಬರು ನಮ್ಮ ಸಿಸ್ಟರ್. ಟೋಟಲ್ 7 ಜನ ಸರ್. ಏನಾಗ್ಬೇಕಂದ್ರೆ ಈಗ ಅವ್ರು ಕಾಸ್ಟ್ ವೈಸ್ ಮಾಡಿದಾರಲ್ಲ, ಯಾಕೆ